ಈಗ ಜಂಟಿ ಸರ್ವೆಗಳು ನಡೀತಾ ಇದೆ. ಅಲ್ಲಿ GBDA ಅಧಿಕಾರಿಗಳು ಒಂದು ಕಡೆ, ಪೊಲೀಸ್ ಅಧಿಕಾರಿಗಳು ಒಂದು ಕಡೆ. ಏನು ಪೊಲೀಸ್ ವ್ಯಾನ್ಗಳನ್ನ ನಿಲ್ಲಿಸ್ಕೊಂಡು ರೈತರಿಗೆ ಬೇರೆ ಬೇರೆ ರೀತಿ ಪಾಪ ಇಲ್ಲಿ ಉಪಮುಖ್ಯಮಂತ್ರಿಗಳ ಒಬ್ಬರು ಭಾಳ ಬೇಕಾದಂಥ ಫೇವ್ರೆಟ್ ಒಬ್ಬರು ಅಧಿಕಾರಿ ಇದ್ದಾರೆ. ಅವರನ್ನು ಮುಂದಿಟ್ಕೊಂಡು ಹೋಗಿ ಪಾಪ ಅವರು ಎಲ್ಲ ರೀತಿ ರೈತರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮೊದಲು, ಆಮೇಲೆ ಮಂಜಣ್ಣ ಅವ್ರು ಹೇಳ್ದಂಗೆ ಧಮ್ಕಿ ಹಾಕೋದು, ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಅವ್ರ ಹೆಸರು ಬೇಡ, ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗಲೇಬೇಕು, ಗೊತ್ತಾಗ್ತದೆ. ಯಾತಕ್ಕೋಸ್ಕರ ನೀವು ಹೋಗಿ ಅಷ್ಟು ದೊಡ್ಡ ದೊಡ್ಡ ಪೊಲೀಸ್ ವ್ಯಾನ್ನ ನಿಲ್ಲಿಸ್ಕೊಂಡು ಅಷ್ಟು ಸಿಬ್ಬಂದಿಗಳು ನಿಲ್ಲಿಸ್ಕೊಂಡು ನೀವು ಜಂಟಿ ಸರ್ವೆ ಮಾಡ್ತಕ್ಕಂಥದ್ರಲ್ಲಿ ರೈತರನ್ನ ಕನಿಷ್ಠ ಪಕ್ಷ ಒಂದು ಕನ್ಸೆಂಟ್ ತಗೊಂಡು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆನೂ ನಿಮ್ಗೆ ಇಲ್ಲದೆ ಹೋದ್ಮೇಲೆ ಇನ್ನು ನಿಮಗೆ ರೈತರ ಬಗ್ಗೆ ಏನು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ನಿಮ್ಮ ಈ ಧೋರಣೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎದ್ದು ಕಾಡ್ತದೆ. ಹಾಗಾಗಿ 80% ರೈತರು ಈ ಯೋಜನೆಯನ್ನು ಸಂಪೂರ್ಣವಾಗಿ ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಪ್ರತಿ ಹಳ್ಳಿಗಳಿಗೂ ಅಧಿಕಾರಿಗಳಿಗೂ ಹೋದಂಥ ಸಂದರ್ಭದಲ್ಲಿ ಅದನ್ನು ಛೀಮಾರಿಯನ್ನು ಆಗ್ತಾ ಇರ್ತಕ್ಕಂಥ ವಿಡಿಯೋಗಳು ನಾಳೆಯ ದಿನ ಆ ಹೋರಾಟದಲ್ಲಿ ಮತ್ತೆ ಅದನ್ನು ಕೂಡ ನಾವು ಒಂದು AVನಲ್ಲಿ ಪ್ಲೇ ಮಾಡ್ತೇವೆ. ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ಕೇಂದ್ರ ಅಂತಕ್ಕಂಥದ್ದು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ನಡೆಗಳು ಈ ರಾಜ್ಯ ಸರ್ಕಾರ ಏನು ಇಡ್ತು, SITಯನ್ನು ತರಾತುರಿಯಲ್ಲಿ ರಚನೆ ಮಾಡಿದ್ದೇನೋ ಮಾಡಿದರು. ಬಟ್ ಅಂತಿಮವಾಗಿ ಅದರಿಂದ ಹೊರಗಡೆ ಬಂದಂಥ ಫಲವಾದರೂ ಏನು, ಅದು ಯಾರೋ ಬುರುಡೆ ಪ್ರಕರಣ ಅಂದರು, ಅಲ್ಲೂ ಕೂಡ ಯಾವುದೇ ರೀತಿ ನಮಗೆ ಆ ವಿಷಯದಲ್ಲಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇನ್ನು ವಿಧಾನ ಕಲಾಪದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಪದ ಬಳಸ್ತಾರೆ. ಆ ಷಡ್ಯಂತ್ರದ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಇವತ್ತು SITಯ ತನಿಖೆ ಮೂಲಕ ಅದನ್ನು ಕೂಡ ಹೊರಗಡೆ ತಗೊಂಡು ಬರಲಿಕ್ಕೆ ಆಗಲಿಲ್ಲ. ಒಟ್ಟಾರೆಯಾಗಿ ನಮ್ಮ ಧಾರ್ಮಿಕ ಕೇಂದ್ರದ ಬಗ್ಗೆ ಹಲವಾರು ದಿನಗಳು ಒಂದು ರೀತಿ ಅನುಮಾನಗಳಿಗೆ ಎಡೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ತಗೊಂಡಂಥ ಕೆಲವೊಂದಷ್ಟು ನಡೆಗಳು ನಿಜಕ್ಕೂ ಕೂಡ ಅಕ್ಷಮ ಅಪರಾಧ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ರೈತರ ವಿರುದ್ಧವಾಗಿ ಅವರ ಜಮೀನನ್ನು ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ, ಇದನ್ನು PPT ಮೂಲಕ ಒಂದು ಪ್ರೆಸೆಂಟೇಷನ್ನ ಇವತ್ತು ಮಾಧ್ಯಮದ ಮಿತ್ರರ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ನಮ್ಮ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರು ಶರವಣ ಸಾಹೇಬರಿದ್ದಾರೆ ಮತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಅವರ ವ್ಯಾಪ್ತಿಗೆ ಸೇರ್ತಕ್ಕಂಥ ಬಿಡದಿಯ ಭಾಗದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಈ ಒಂದು ಸಮಸ್ಯೆಯ ಕುರಿತಾಗಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಶ್ರೀಕಂಠೇಗೌಡರು ಸಾಹೇಬರು, ತಿಪ್ಪೇಸ್ವಾಮಣ್ಣ ಅವರು, ವಕ್ತಾರಗಳಾಗಿರ್ತಕ್ಕಂಥ ಗಂಗಾಧರ ಮೂರ್ತಿಯವರು, ದೇವರಾಜ ಅಣ್ಣ ಅವರು ಮತ್ತು ಪ್ರದೀಪ್ರವರು, ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಉದ್ದೇಶ ಒಂದೇ, ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ಒಂದು ಧೋರಣೆ ಏನಿದೆ ಇವೆಲ್ಲವನ್ನು ಖಂಡಿಸಿ ನಾಳೆಯ ದಿನ ಪಕ್ಷದ ವತಿಯಿಂದ ನಮ್ಮ ಪಕ್ಷದ JDLP ನಾಯಕರು ಸುರೇಶ್ ಬಾಬಣ್ಣವ್ರಿಗೂ ಕೂಡ ಹಲವಾರು ದಿನಗಳಿಂದ ಮಾತನಾಡಿದ್ದೇನೆ, ಮಂಜಣ್ಣವರು ಕೂಡ ಮಾತನಾಡಿದ್ದಾರೆ, ಬಹಳ ಜನ ಶಾಸಕರಿಗೂ ಕೂಡ ನಾಳೆಯ ದಿನ ರೈತರು ಏನು ಈ ಒಂದು ಹೋರಾಟವನ್ನು ಹಲವಾರು ದಿನಗಳಿಂದ ಪ್ರತಿನಿತ್ಯವೂ ಕೂಡ ಅಲ್ಲಿ ರೈತ ಹೋರಾಟಗಾರರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಏನು ಸೇರಿದ್ದಾರೆ ಅವರೆಲ್ಲರೂ ಕೂಡ ಭೇಟಿಯನ್ನು ಮಾಡಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ಈ ವಿಚಾರದಲ್ಲಿ ಕೇವಲ ಇದು ಒಂದು ದಿನದ ಹೋರಾಟ ಆಗಲಿ, ಒಂದು ದಿನದ ಒಂದು ಪ್ರತಿಭಟನೆಯ ಕರೆ ಕೊಟ್ಟಿರ್ತಕ್ಕಂಥದ್ದಲ್ಲ,
ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಇತ್ತೀಚೆಗೆ ಹಲವಾರು ಘಟನೆಗಳು, ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ ನಮ್ಮ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲೂ ಇದೇ ರೀತಿ KIDB ಮೂಲಕ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ನಡೀತು. ಈಗಾಗಲೇ ಅಲ್ಲಿ 2 ಬಾರಿ 3 ಬಾರಿ ಲ್ಯಾಂಡ್ ಅಕ್ವಿಸಿಷನ್ ಆಗೋಗಿ ಕೊನೆ ಹಂತಕ್ಕೆ ಇನ್ನೇನು ಅದು ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಗೋಗಿದ್ದರೆ ಇನ್ನೇನು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಯಾರು ಕೂಡ ರೈತರು ಉಳಿತಕ್ಕಂಥ ಪ್ರಶ್ನೆ ಇರ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಬಹುಶಃ ಹತ್ತತ್ರ 1000 ದಿನಕ್ಕಿಂತ ಹೆಚ್ಚು ದಿನಗಳು ರೈತರು ಬೀದಿಲಿಳಿದು ಹೋರಾಟ ಮಾಡಿ ಸದ್ಯದ ಮಟ್ಟಕ್ಕೆ ಒಂದು ಹಂತದ ಒಂದು ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ಬಿಡದಿನಲ್ಲಿ ಇವತ್ತೇನು ನಿರಂತರವಾಗಿ ರೈತರ ಮೇಲೆ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಈ ರೀತಿ ಇದೆ. ಇವೆಲ್ಲವನ್ನು ಖಂಡಿಸಿ ನಾಳೆಯ ದಿನ ಉಗ್ರವಾಗಿ ಜನತಾದಳ ಪಕ್ಷದ ವತಿಯಿಂದ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ಮೂಲಕ ರೈತರ ಪರವಾಗಿ ಕೇವಲ ಒಂದು ದಿನದ ಹೋರಾಟ ಅಲ್ಲ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತಕ್ಕಂಥದ್ದು ಜನತಾದಳ ಪಕ್ಷದ ಎಲ್ಲ ನಾಯಕರುಗಳ ಒಂದು ಗುರಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಜೊತೆಯಲ್ಲಿ ನಾಳೆಯ ದಿನ ನಮ್ಮ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಜೊತೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ರೈತರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದಕ್ಕೆ ಎಲ್ಲವೂ ಕೂಡ ನಾಳೆಯ ದಿನ ಹೋರಾಟದ ಮೂಲಕ ಆ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು, ಎಲ್ಲರೂ ಕೂಡ ಕಾರ್ಯಕರ್ತರು, ಮುಖಂಡರು, ಜೊತೆಯಲ್ಲಿ ರೈತ ಹೋರಾಟಗಾರರು ಕೂಡ ನಮ್ಮ ಜೊತೆಯಲ್ಲಿ ನಾಳೆಯ ದಿನ ಪಾಲ್ಗೊಳ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳು ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಏನು ಮೂಡಿದೆ, ಇದಕ್ಕೆ ಒಂದು ಪ್ರೆಸೆಂಟೇಷನ್ ಮೂಲಕವಾಗಿ ಮಾಧ್ಯಮದ ಮಿತ್ರರ ಹತ್ರ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಇವೆಲ್ಲವೂ ಕೂಡ ಪ್ರಸ್ತಾವನೆಯನ್ನು ಇಡಬೇಕು ಅಂತಕ್ಕಂಥದ್ದು ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ಒಂದಷ್ಟು ಸ್ಲೈಡ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ, ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. GBIT AI ನಗರವಾಗಿ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥದ್ದು ವಿಶೇಷವಾಗಿ ಈ ವಿಚಾರದಲ್ಲಿ ಬಹಳ ಕಾಳಜಿಯನ್ನು